ಓಂ ಶಾಂತಿ. ದಿನಾಂಕ ಆಗಿದೆ 27/8/2025. ನಿಮ್ಮ ಸತೋಪ್ರಧಾನ ಅದೃಷ್ಟವನ್ನು ರೂಪಿಸಿಕೊಳ್ಳಲು ನೆನಪಿನಲ್ಲಿರುವ ಹೆಚ್ಚು ಪುರುಷಾರ್ಥ ಮಾಡಿ. ನಾನು ಆತ್ಮನಾಗಿದ್ದೇನೆ, ಇದು ಸದಾ ನೆನಪಿರಲಿ. ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕು. ಮಕ್ಕಳಿಗೆ ನೆನಪಿನ ಚಾಟನ್ನು ಇಡುವುದು ಕಷ್ಟವಾಗುತ್ತದೆ, ಏಕೆಂದರೆ ಕೆಲವು ಮಕ್ಕಳು ನೆನಪನ್ನು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ. ಕೆಲವು ಮಕ್ಕಳು ನೆನಪು ಮಾಡಲು ಕುಳಿತುಕೊಳ್ಳುತ್ತಾರೆ ಮತ್ತು ಬುದ್ಧಿಯು ಹೊರಗಡೆ ಅಲೆಯುತ್ತಿರುತ್ತದೆ, ಶಾಂತವಾಗುವುದಿಲ್ಲ. ಅಂತಹವರು ವಾತಾವರಣವನ್ನು ಹಾಳು ಮಾಡಿಬಿಡುತ್ತಾರೆ. ನಾವು ಆತ್ಮರಾಗಿದ್ದೇವೆ. ಬೇಹದ್ದಿನ ತಂದೆಯಿಂದ ನಾವು ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ, ಆದರೆ ಮಾಯೆಯು ಮರೆಸಿಬಿಡುತ್ತದೆ. ಆದ್ದರಿಂದ ಬರೆದಿದ್ದೇ ಆದರೆ ಗಳಿಗೆ ಗಳಿಗೆಗೂ ನೆನಪಿರುತ್ತದೆ. ತಂದೆಯನ್ನು ತಿಳಿದುಕೊಳ್ಳದೇ ಇರುವ ಕಾರಣ, ನೆನಪು ಮಾಡದೇ ಇರುವ ಕಾರಣ ಕಂಗಾಲಾಗಿಬಿಟ್ಟಿದ್ದಾರೆ. ಒಬ್ಬ ತಂದೆಯು ಸದಾ ಕಾಲಕ್ಕೋಸ್ಕರ ಜೀವನವನ್ನು ಸುಖಿಯನ್ನಾಗಿ ಮಾಡಲು ಬಂದಿದ್ದಾರೆ. ಭಾರತದ ಅವನತಿಯಾದಾಗ ಎಲ್ಲರದೂ ಅವನತಿಯಾಗಿದೆ. ತಾನು ಬಿದ್ದು ಅನ್ಯರನ್ನು ಬೀಳಿಸುವುದಕ್ಕೆ ಭಾರತವೇ ಜವಾಬ್ದಾರಿಯಾಗಿದೆ. ನಾನು ಇದೇ ಭಾರತದಲ್ಲಿ ಬಂದು ಸ್ವರ್ಗ ಸತ್ಯಖಂಡವನ್ನಾಗಿ ಮಾಡುತ್ತೇನೆಂದು ತಂದೆಯೂ ಹೇಳುತ್ತಾರೆ. ತಂದೆಯೇ ಪಾವನ ಪ್ರಪಂಚದ ಸ್ಥಾಪನೆ ಮತ್ತು ಪತಿತ ಪ್ರಪಂಚದ ವಿನಾಶ ಮಾಡಿಸುತ್ತಾರೆ ಮತ್ತು ಮಾಯೆಯ ಮೇಲೆ ಜಯವನ್ನು ಗಳಿಸಿಕೊಡುತ್ತಾರೆ. ಇದು ಬೇಹದ್ದಿನ ಮಾತಾಗಿದೆ. ದಿನ ಪ್ರತಿದಿನ ನಿಮಗೆ ಬಹಳ ಗುಹ್ಯವಾದ ಮಾತನ್ನು ತಿಳಿಸುತ್ತಿರುತ್ತಾರೆ. ಯಾರು ಎಷ್ಟು ಬೇಕಾದರೂ ಬುದ್ಧಿಯಲ್ಲಿಟ್ಟುಕೊಳ್ಳಲು ಸಾಧ್ಯವಿದೆ. ಬಾಕಿ ನೆನಪಿನ ಯಾತ್ರೆಯು ಮುಖ್ಯವಾಗಿದೆ. ಜ್ಞಾನದ ಜೊತೆಗೆ ನೆನಪಿನ ಯಾತ್ರೆಯೂ ಸಹ ಅಗತ್ಯವಿದೆ, ಏಕೆಂದರೆ ನೆನಪಿನ ಯಾತ್ರೆಯಿಂದಲೇ ತನ್ನ ಮತ್ತು ವಿಶ್ವದ ಕಲ್ಯಾಣವಾಗಲಿದೆ. ಜ್ಞಾನವನ್ನು ತಿಳಿಸುವುದು ಬಹಳ ಸಹಜವಾಗಿದೆ. ನೆನಪಿನಲ್ಲಿ ಪರಿಶ್ರಮವಿದೆ. ತಂದೆಯಂತೂ ಸತ್ಯ ಚೈತನ್ಯನಾಗಿದ್ದಾರೆ, ಜ್ಞಾನದ ಸಾಗರನಾಗಿದ್ದಾರೆ. ಅವರಲ್ಲಿ ಜ್ಞಾನವಿದೆ. ಇದು ಅಸಾಧಾರಣವಾದ ಮಾತಾಗಿದೆ. ಇದು ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ. ತಯಾರಿ ಮಾಡಿಕೊಳ್ಳಿ, ಇಲ್ಲವೇ ಮಾಡಿಕೊಳ್ಳದೇ ಇರಿ. ಹೊಸ ಪ್ರಪಂಚವು ಅವಶ್ಯವಾಗಿ ಸ್ಥಾಪನೆಯಾಗಲಿದೆ. ಒಳ್ಳೊಳ್ಳೆಯ ಮಕ್ಕಳು ಸಹ ತಮ್ಮ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಅಮರಲೋಕದಲ್ಲಿ ಸಾಯುವುದು ಎಂಬ ಶಬ್ದವಿರುವುದಿಲ್ಲ. ಇಲ್ಲಂತೂ ಕುಳಿತಂತೆದ್ದೇ ಆಕಸ್ಮಿಕವಾಗಿ ಮರಣ ಹೊಂದುತ್ತಾರೆ. ಇದಕ್ಕೆ ಮೃತ್ಯುಲೋಕ, ಅದಕ್ಕೆ ಅಮರಲೋಕವೆಂದು ಹೇಳಲಾಗುತ್ತದೆ. ನಿಮ್ಮ ದೇವಿ ದೇವತಾ ಕುಲವು ಬಹಳ ಸುಖವನ್ನು ಕೊಡುವಂಥದ್ದಾಗಿದೆ. ಇಲ್ಲಿ ನೀವು ಉತ್ತಮರಾಗುತ್ತೀರಿ, ನಂತರ ಅಲ್ಲಿ ರಾಜ್ಯವನ್ನು ಮಾಡುತ್ತೀರಿ. ಬಾಬಾ, ನಾವು ಲಕ್ಷ್ಮೀನಾರಾಯಣರಂತೆ ಆಗುತ್ತೇವೆಂದು ಮಕ್ಕಳು ಹೇಳುತ್ತಾರೆ. ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮೂನ್ ಎಂದು ತಂದೆಯೂ ಹೇಳುತ್ತಾರೆ. ಇದಕ್ಕಾಗಿ ಪರಿಶ್ರಮ ಪಡಬೇಕಾಗಿದೆ. ನಿಮ್ಮದು ತಂದೆಯ ಜೊತೆ ಎಲ್ಲರಿಗಿಂತ ಮುಖ್ಯ ಪಾತ್ರವಾಗಿದೆ. ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುತ್ತೀರಿ. ನೀವು ಪುರುಷೋತ್ತಮ ಸಂಗಮಯುಗಿಗಳಾಗಿದ್ದೀರಿ. ನೀವು ಮಕ್ಕಳು ಶ್ರೀಮತದಿಂದ ಇಡೀ ವಿಶ್ವವನ್ನು ಪಾವನ ಮಾಡುತ್ತೀರಿ. ಆ ಸ್ವರ್ಗದ ಮಾಲೀಕರಾಗುತ್ತೀರಿ. ಆದ್ದರಿಂದ ನೀವು ಪ್ರತಿಯೊಂದು ಹೆಜ್ಜೆಯಲ್ಲಿ ಶ್ರೀಮತವನ್ನು ತೆಗೆದುಕೊಳ್ಳುತ್ತಿರಬೇಕು. ನೆನಪಿನ ಪರಿಶ್ರಮದಿಂದ ಆತ್ಮವನ್ನು ಸತೋಪ್ರಧಾನವನ್ನಾಗಿ ಮಾಡಿಕೊಳ್ಳಬೇಕು. ಸುಧಾಮನ ರೀತಿ ಒಂದು ಹಿಡಿ ಅವಲಕ್ಕಿ ಇದ್ದರೂ ಸಹ ಅದನ್ನು ಸಫಲ ಮಾಡಿ ತಮ್ಮ ಸರ್ವ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಳ್ಳಬೇಕು. ಶ್ರೀಮತದಂತೆ ನಡೆದು ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯನ್ನು ಮಾಡಬೇಕು. ಅನೇಕರನ್ನು ತನ್ನ ಸಮಾನ ಮಾಡಿಕೊಳ್ಳಬೇಕು. ಒಬ್ಬ ತಂದೆಯ ಹೊರತು ಬೇರೆ ಯಾರೂ ಇಲ್ಲ. ಈ ದೃಢ ಸಂಕಲ್ಪದ ಮೂಲಕ ಅವಿನಾಶಿ ಅಮರ ಭವ. ಯಾವ ಮಕ್ಕಳು ಒಬ್ಬ ತಂದೆಯ ಹೊರತು ಬೇರೆ ಯಾರೂ ಇಲ್ಲ ಎನ್ನುವ ಈ ದೃಢ ಸಂಕಲ್ಪ ಮಾಡುತ್ತಾರೆ, ಅವರ ಸ್ಥಿತಿ ಸ್ವತಃ ಮತ್ತು ಸಹಜವಾಗಿ ಏಕರಸವಾಗಿ ಬಿಡುವುದು. ಯೋಚಿಸುವುದು, ಹೇಳುವುದು ಮತ್ತು ಮಾಡುವುದು ಮೂರನ್ನೂ ಒಂದೇ ಸಮಾನ ಮಾಡಿ. ಆಗ ಹೇಳಲಾಗುವುದು ಸರ್ವೋತ್ತಮ ಪುರುಷಾರ್ಥಿ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.